ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಿ ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅನ್ನುವಂತಹ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜಾರಿಯಲ್ಲಿಟ್ಟಿತ್ತು. ಬೆಂಗಳೂರು ಯಮಗುಂಡಿ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ಅವರನ್ನ ಭೇಟಿಯಾಗಿದ್ದಂತಹ ಕಿರಣ್ ಮಜುಮ್ದಾರ್ ಶಾ ಸಾಕಷ್ಟು ಈ ರಸ್ತೆ ಗುಂಡಿಗಳ ವಿಚಾರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವಾರದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಜಿಬಿಎ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ. ಅಂದ್ರೆ ಈ ಹಿಂದೆ ಹಲವು ಬಾರಿ ಇದೇ ರೀತಿಯ ಗಡುವುಗಳನ್ನ ಸಿಎಂ ಹಾಗೂ ಡಿಸಿಎಂ ಕೊಟ್ಟಿದ್ದಾರೆ. ಆದ್ರೂ ರಸ್ತೆ ಗುಂಡಿಗಳ ವಿಚಾರ ಪರಿಹಾರ ಆಗಿಲ್ಲ. ಅಂದ್ರೆ ಏನರ್ಥ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡೋದಿಲ್ಲ ಅಧಿಕಾರಿಗಳು ಅಂತ ಅರ್ಥನಾ? ಅಥವಾ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸೋದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅಂತ ಹೇಳಬೇಕಾ? ಮತ್ತೆ 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 ಅಧಿಕಾರಿಗಳಿಗೆ ಹೇಳಿದ್ದೇವೆ, ಗಡುವು ಕೊಟ್ಟಿದ್ದೇವೆ. ಒಂದ್ ವಾರ ಎಷ್ಟು ದಿನ ಒಂದ್ ವಾರ? ಅದು ರಸ್ತೆ ಗುಂಡಿಗಳು ಅನ್ನೋದಕ್ಕಿಂತ ಪ್ರತಿ ರಸ್ತೆಯಲ್ಲೂ ಕೂಡ ಅಗೆತ, ಅಂದ್ರೆ ಕಾಮಗಾರಿಗಳಿಗಾಗಿ ಪ್ರತಿ ರಸ್ತೆಯನ್ನು ಕೂಡ ಅಗೆಯಲಾಗಿದೆ. ಬೆಂಗಳೂರಿನಲ್ಲಿ ಬಹುಶಃ ದೇಶದ ಇನ್ಯಾವ ನಗರದಲ್ಲೂ ಇಷ್ಟು ರಸ್ತೆಗಳು ಹದಗೆಟ್ಟಿರಲಿಲ್ಲ. ಅಷ್ಟರ ಮಟ್ಟಿಗೆ ಈಗ ರಸ್ತೆಗಳು ಹದಗೆಟ್ಟಿದೆ. ಹಾಗಾಗಿ ರಸ್ತೆಗಳನ್ನ ಇಡೀ ರಸ್ತೆನೇ ರಿಪೇರಿ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆಲ್ಮೋಸ್ಟ್ ಎವ್ರಿ ರೋಡ್, ಪ್ರತಿ ರಸ್ತೆಯಲ್ಲೂ ಅದೇ ಅದೇ ಹಣೆ ಬರ. ಹಾಗಾದ್ರೆ ಈ ಒಂದ್ ವಾರದಲ್ಲಿ ಗುಂಡಿ ಮುಚ್ಚಿ ಅಂತ ಸಿಎಂ ಹೇಳ್ಬಿಟ್ರೆ ಹೆಂಗ್ ಗುಂಡಿ ಮುಚ್ತಾರ ಅವರು? ಆ BWSSB ಕಾಮಗಾರಿ ಕಿತ್ಕೊಂಡು ಬಿದ್ದಿದೆ, ಆ ಬೇರೆ ನಿಗಮಗಳ ಕಾಮಗಾರಿಗಳು ಕಿತ್ಕೊಂಡು ಬಿದ್ದಿದ್ದಾವೆ, ರಸ್ತೆಗಳನ್ನ ಅಗೆದು ಹಾಕಲಾಗಿದೆ, ಎಲ್ಲಾ ಕಡೆ ಅಗೆದು ಹಾಕಲಾಗಿದೆ, ಆ ಕನೆಕ್ಷನ್ ಈ ಕನೆಕ್ಷನ್ ಅಂತ. ಸೊ ಅದನ್ನ ಏನ್ ಮಾಡ್ತೀರಿ? ಕೋಆರ್ಡಿನೇಟೆಡ್ ವರ್ಕ್ ಎಲ್ಲಿದೆ ಇಲ್ಲಿ? ಒಂದ್ ವಾರದಲ್ಲಿ ಆಗತ್ತಾ ಅದು? ಹೋಗ್ಲಿ, ಸಿಎಂ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರಂತೆ ಒಂದ್ ವಾರದಲ್ಲಿ ಅಂತ. ಒಂದು ವಾರದಲ್ಲಿ ಬೆಂಗಳೂರಿನ ರಸ್ತೆಗಳನ್ನ ಸರಿಪಡಿಸೋದಕ್ಕೆ ಸಾಧ್ಯವಿದೆಯಾ? ಜನರ ಮೂಗಿಗೆ ತುಪ್ಪ ವರ್ಸಕ್ ಕೆಲಸ ಇದು. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ. ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀರಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿದ್ದೆ. ಬಜೆಟ್ನಲ್ಲಿ 8,000 ಕೋಟಿ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ಒಂದು ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಿ ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅನ್ನುವಂತಹ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜಾರಿಯಲ್ಲಿಟ್ಟಿತ್ತು. ಬೆಂಗಳೂರು ಯಮಗುಂಡಿ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ಅವರನ್ನ ಭೇಟಿಯಾಗಿದ್ದಂತಹ ಕಿರಣ್ ಮಜುಮ್ದಾರ್ ಶಾ ಸಾಕಷ್ಟು ಈ ರಸ್ತೆ ಗುಂಡಿಗಳ ವಿಚಾರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವಾರದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಜಿಬಿಎ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ. ಅಂದ್ರೆ ಈ ಹಿಂದೆ ಹಲವು ಬಾರಿ ಇದೇ ರೀತಿಯ ಗಡುವುಗಳನ್ನ ಸಿಎಂ ಹಾಗೂ ಡಿಸಿಎಂ ಕೊಟ್ಟಿದ್ದಾರೆ. ಆದ್ರೂ ರಸ್ತೆ ಗುಂಡಿಗಳ ವಿಚಾರ ಪರಿಹಾರ ಆಗಿಲ್ಲ. ಅಂದ್ರೆ ಏನರ್ಥ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡೋದಿಲ್ಲ ಅಧಿಕಾರಿಗಳು ಅಂತ ಅರ್ಥನಾ? ಅಥವಾ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸೋದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅಂತ ಹೇಳಬೇಕಾ?
ಮತ್ತೆ 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 ಅಧಿಕಾರಿಗಳಿಗೆ ಹೇಳಿದ್ದೇವೆ, ಗಡುವು ಕೊಟ್ಟಿದ್ದೇವೆ. ಒಂದು ವಾರ ಎಷ್ಟು ದಿನ ಒಂದು ವಾರ? ಅದು ರಸ್ತೆ ಗುಂಡಿಗಳು ಅನ್ನೋದಕ್ಕಿಂತ ಪ್ರತಿ ರಸ್ತೆಯಲ್ಲೂ ಕೂಡ ಅಗೆತ, ಅಂದ್ರೆ ಕಾಮಗಾರಿಗಳಿಗಾಗಿ ಪ್ರತಿ ರಸ್ತೆಯನ್ನು ಕೂಡ ಅಗೆಯಲಾಗಿದೆ. ಬೆಂಗಳೂರಿನಲ್ಲಿ ಬಹುಶಃ ದೇಶದ ಇನ್ಯಾವ ನಗರದಲ್ಲೂ ಇಷ್ಟು ರಸ್ತೆಗಳು ಹದಗೆಟ್ಟಿರಲಿಲ್ಲ, ಅಷ್ಟರ ಮಟ್ಟಿಗೆ ಈಗ ರಸ್ತೆಗಳು ಹದಗೆಟ್ಟಿದೆ. ಹಾಗಾಗಿ ರಸ್ತೆಗಳನ್ನ ಇಡೀ ರಸ್ತೆನೇ ರಿಪೇರಿ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆಲ್ಮೋಸ್ಟ್ ಎವ್ರಿ ರೋಡ್, ಪ್ರತಿ ರಸ್ತೆಯಲ್ಲೂ ಅದೇ ಹಣೆ ಬರ. ಹಾಗಾದ್ರೆ ಈ ಒಂದು ವಾರದಲ್ಲಿ ಗುಂಡಿ ಮುಚ್ಚಿ ಅಂತ ಸಿಎಂ ಹೇಳ್ಬಿಟ್ರೆ ಹೆಂಗ್ ಗುಂಡಿ ಮುಚ್ತಾರ ಅವರು? ಆ BWSSB ಕಾಮಗಾರಿ ಕಿತ್ಕೊಂಡು ಬಿದ್ದಿದೆ, ಆ ಬೇರೆ ನಿಗಮಗಳ ಕಾಮಗಾರಿಗಳು ಕಿತ್ಕೊಂಡು ಬಿದ್ದಿದ್ದಾವೆ, ರಸ್ತೆಗಳನ್ನ ಅಗೆದು ಹಾಕಲಾಗಿದೆ, ಎಲ್ಲಾ ಕಡೆ ಅಗೆದು ಹಾಕಲಾಗಿದೆ, ಆ ಕನೆಕ್ಷನ್ ಈ ಕನೆಕ್ಷನ್ ಅಂತ. ಸೊ ಅದನ್ನ ಏನ್ ಮಾಡ್ತೀರಿ? ಕೋಆರ್ಡಿನೇಟೆಡ್ ವರ್ಕ್ ಎಲ್ಲಿದೆ ಇಲ್ಲಿ? ಒಂದು ವಾರದಲ್ಲಿ ಆಗತ್ತಾ ಅದು? ಹೋಗ್ಲಿ, ಸಿಎಂ ಸಿದ್ದರಾಮಯ್ಯನವರು ಹೇಳ್ಬಿಟ್ರಂತೆ ಒಂದು ವಾರದಲ್ಲಿ ಅಂತ. ಒಂದು ವಾರದಲ್ಲಿ ಬೆಂಗಳೂರಿನ ರಸ್ತೆಗಳನ್ನ ಸರಿಪಡಿಸೋದಕ್ಕೆ ಸಾಧ್ಯವಿದೆಯಾ? ಜನರ ಮೂಗಿಗೆ ತುಪ್ಪ ವರ್ಸಕ್ ಕೆಲಸ ಇದು. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ, ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿದ್ದೆ. ಬಜೆಟ್ನಲ್ಲಿ 8,000 ಕೋಟಿ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ಒಂದು ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಿ ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅನ್ನುವಂತಹ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜಾರಿಯಲ್ಲಿಟ್ಟಿತ್ತು. ಬೆಂಗಳೂರು ಯಾಮಗುಂಡಿ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ಅವರನ್ನ ಭೇಟಿಯಾಗಿದ್ದಂತಹ ಕಿರಣ್ ಮಜುಮ್ದಾರ್ ಶಾ ಸಾಕಷ್ಟು ಈ ರಸ್ತೆ ಗುಂಡಿಗಳ ವಿಚಾರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವಾರದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಜಿಪಿಎ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ. ಅಂದ್ರೆ ಈ ಹಿಂದೆ ಹಲವು ಬಾರಿ ಇದೇ ರೀತಿಯ ಗಡುವುಗಳನ್ನ ಸಿಎಂ ಹಾಗೂ ಡಿಸಿಎಂ ಕೊಟ್ಟಿದ್ದಾರೆ. ಆದ್ರೂ ರಸ್ತೆ ಗುಂಡಿಗಳ ವಿಚಾರ ಪರಿಹಾರ ಆಗಿಲ್ಲ. ಅಂದ್ರೆ ಏನರ್ಥ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡೋದಿಲ್ಲ ಅಧಿಕಾರಿಗಳು ಅಂತ ಅರ್ಥನಾ? ಅಥವಾ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸೋದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅಂತ ಹೇಳಬೇಕಾ? ಮತ್ತೆ 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 ಅಧಿಕಾರಿಗಳಿಗೆ ಹೇಳಿದ್ದೇವೆ, ಗಡುವು ಕೊಟ್ಟಿದ್ದೇವೆ. ಒಂದು ವಾರ ಎಷ್ಟು ದಿನ ಒಂದು ವಾರ? ಅದು ರಸ್ತೆ ಗುಂಡಿಗಳು ಅನ್ನೋದಕ್ಕಿಂತ ಪ್ರತಿ ರಸ್ತೆಯಲ್ಲೂ ಕೂಡ ಅಗೆತ, ಅಂದ್ರೆ ಕಾಮಗಾರಿಗಳಿಗಾಗಿ ಪ್ರತಿ ರಸ್ತೆಯನ್ನು ಕೂಡ ಅಗೆಯಲಾಗಿದೆ. ಬೆಂಗಳೂರಿನಲ್ಲಿ ಬಹುಶಃ ದೇಶದ ಇನ್ಯಾವ ನಗರದಲ್ಲೂ ಇಷ್ಟು ರಸ್ತೆಗಳು ಹದಗೆಟ್ಟಿರಲಿಲ್ಲ, ಅಷ್ಟರ ಮಟ್ಟಿಗೆ ಈಗ ರಸ್ತೆಗಳು ಹದಗೆಟ್ಟಿದೆ. ಹಾಗಾಗಿ ರಸ್ತೆಗಳನ್ನ ಇಡೀ ರಸ್ತೆನೇ ರಿಪೇರಿ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆಲ್ಮೋಸ್ಟ್ ಎವ್ರಿ ರೋಡ್, ಪ್ರತಿ ರಸ್ತೆಯಲ್ಲೂ ಅದೇ ಹಣೆ ಬರ. ಹಾಗಾದ್ರೆ ಈ ಒಂದು ವಾರದಲ್ಲಿ ಗುಂಡಿ ಮುಚ್ಚಿ ಅಂತ ಸಿಎಂ ಹೇಳ್ಬಿಟ್ರೆ ಹೆಂಗ್ ಗುಂಡಿ ಮುಚ್ತಾರ ಅವರು? ಆ BWSSB ಕಾಮಗಾರಿ ಕಿತ್ಕೊಂಡು ಬಿದ್ದಿದೆ, ಆ ಬೇರೆ ನಿಗಮಗಳ ಕಾಮಗಾರಿಗಳು ಕಿತ್ಕೊಂಡು ಬಿದ್ದಿದ್ದಾವೆ, ರಸ್ತೆಗಳನ್ನ ಅಗೆದು ಹಾಕಲಾಗಿದೆ, ಎಲ್ಲಾ ಕಡೆ ಅಗೆದು ಹಾಕಲಾಗಿದೆ, ಆ ಕನೆಕ್ಷನ್ ಈ ಕನೆಕ್ಷನ್ ಅಂತ. ಸೊ ಅದನ್ನ ಏನ್ ಮಾಡ್ತೀರಿ?